ನಮಸ್ಕಾರ ವೀಕ್ಷಕರೇ. 100 hours 100,000 ಪೀಪಲ್ಸ್ ಕ್ಯಾನ್ ಇಂಪ್ಯಾಕ್ಟ್ ಅಂತ ಎಷ್ಟೆಷ್ಟು ಜನ ಪ್ರಿಡಿಕ್ಷನ್ ಹೇಳ್ತಾ ಇದ್ದಾರೆ. ಏನಿದು ಪ್ರಿಡಿಕ್ಷನ್ನು ಅನ್ನೋದಾದರೆ 100 ಗಂಟೆಗಳಲ್ಲಿ, ಅಂದರೆ ಈಗಿಂದ 100 ಗಂಟೆಗಳಲ್ಲಿ ಸುಮಾರು 100,000 ಜನ, ಹತ್ತಿರ 1,00,000 ಜನಕ್ಕೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಆಗ್ಬೋದು, ಇಲ್ಲ ನ್ಯಾಚುರಲ್ ಡಿಸಾಸ್ಟರಿಂದ 1,00,000 ಜನಕ್ಕೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಂತ ಕೆಲವಷ್ಟು ಪ್ರಿಡಿಕ್ಷನ್ಗಳು ಹೇಳ್ತಾ ಇದೆ. ಏನಿದು ಪ್ರಿಡಿಕ್ಷನ್ಗಳು ಅನ್ನೋದಾದರೆ ರೀಸೆಂಟಾಗಿ ಆಗ್ತಾ ಇರೋ ಬದಲಾವಣೆಗಳ ಮೇಲೆ ಈ ಪ್ರಿಡಿಕ್ಷನ್ಗಳನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಮೇರಿಕಾದಲ್ಲಿ ಈಗ ಒಂದು 2-3 ಡೇಸಿಂದ ಕಾಣಿಸ್ಕೊಳ್ತಾ ಇರೋವಂಥ ಅತಿಯಾದ ಬಿಸಿ ಕೂಡ ಒಂದು. ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, ಅಲ್ಲಿರುವಂಥ ವಾತಾವರಣ ಯಾವ ರೀತಿ ಅಲ್ಲಿ ಜನರನ್ನ ಕೊಲ್ತಾ ಇದೆ, ಹಿಂಸೆ ಕೊಡ್ತಾ ಇದೆ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟು ನ್ಯೂಸ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಒಂದ್ಸಲ ನಂಬಲೇಬೇಕಲ್ವಾ. 5 million Americans, really nearly everyone east of the Rockies tonight. Look at this road buckling and sending a car airborne in Missouri right there. And the map tonight, the record-shattering heat bringing sweltering conditions, triple-digit feel-like readings for much of the East Coast. Ginger Z with the forecast and Janae Norman tonight with the images coming in now. Tonight, oppressive heat and humidity hammering nearly half the country. Outside New York City, in Paterson, New Jersey, more than 160 people treated for heat-related illnesses at high school graduation ceremonies. More than a dozen rushed to emergency. ಇಲ್ಲೇನಾಗಿದೆ, ಅಮೇರಿಕಾದಲ್ಲಿ ಅತಿ ಹೀಟ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತ ಜನ ಒದ್ದಾಡ್ತಾ ಇದ್ದಾರೆ. ಟೆಂಪ್ರೇಚರ್ ನಾರ್ಮಲ್ ಅನಿಸುತ್ತೆ ನಮಗೆ, ಅವ್ರಿಗೆ ರೀಚ್ ಆಗ್ತಾ ಇದೆ ಅಲ್ಲಿ 102 ಡಿಗ್ರಿ ಫ್ಯಾರನ್ಹೀಟ್ ತೋರಿಸ್ತಾ ಇದ್ದಾರೆ. ಅಂದರೆ ಅರೌಂಡ್ 38 ಡಿಗ್ರಿ 39 ಡಿಗ್ರಿ 40 ಡಿಗ್ರಿ ತನಕ ಟೆಂಪ್ರೇಚರ್ ರೀಚ್ ಆಗ್ತಾ ಇದೆ ಅಷ್ಟೇ. ಅದನ್ನೇ ತಡ್ಕೊಳ್ಳೋಕ್ಕಾಗ್ತಾ ಇದಿಲ್ಲ ಅಮೇರಿಕಾ ಜನರಿಗೆ. ಎಷ್ಟೆಷ್ಟೋ ಟ್ರೈನ್ಗಳು ಕೆಲವಷ್ಟು ಕಡೆ ನಿಂತಾಗ ಅದರಲ್ಲಿ AC ವರ್ಕ್ ಆಗಲಿಲ್ಲ ಅಂದರೆ ಜನ ಯಾವ ರೀತಿ ಒದ್ದಾಡ್ತಾ ಇದ್ದಾರೆ ಅಂದರೆ ಈಗಲೇ ಸತ್ತೋಗ್ತೀವೇನೋ ಅನ್ನೋ ಲೆವೆಲ್ಗೆ ಜನ ಒದ್ದಾಡ್ತಾ ಇದ್ದಾರೆ. ಅಷ್ಟೊಂದು ಸೆಕೆನ ಜನ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ ಅಮೇರಿಕಾದಲ್ಲಿ ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇದೆ? ಪ್ರಕೃತಿ ವಿಕೋಪಗಳು ಅತಿ ಹೆಚ್ಚಾಗಿ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಹೀಟಿಂದ ರೋಡ್ಗಳು ಬರ್ಸ್ಟ್ ಆಗ್ತಾ ಇದೆ, ಬಿರುಕು ಬಿಡ್ತಾ ಇದೆ, ಎಷ್ಟೆಷ್ಟೋ ಕಡೆ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ರಸ್ತೆ ಒಳಗಡೆ ಇರುವಂಥ ಪೈಪ್ಗಳೆಲ್ಲ ಬ್ಲಾಸ್ಟ್ ಆಗ್ತಾ ಇದೆ. ಅಷ್ಟೊಂದು ಹೀಟ್ ಅನ್ನೋದು ಅಮೇರಿಕಾದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾಕೆ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ? ಸುಮಾರು 102 ಡಿಗ್ರಿ 107 ಡಿಗ್ರಿ ಅವರು ಫ್ಯಾರನ್ಹೀಟಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ 38-40 ಡಿಗ್ರಿ 42 ಡಿಗ್ರಿ ಮ್ಯಾಕ್ಸಿಮಮ್ ಬಿಡಿ. ನಮ್ಮಲ್ಲಿ 55 ತನಕ ನೋಡಿರೋದ್ರಿಂದ ಅದೆಲ್ಲ ನಾರ್ಮಲ್ ಅನ್ನಿಸ್ಬಿಡುತ್ತೆ. ಈ ಮ್ಯಾಂಗ್ಳೂರು, ಚೆನ್ನೈ ಆ ಕಡೆ ಎಲ್ಲ ಬದುಕ್ತಾ ಇರೋರಿಗೆ 38-40 ಎಲ್ಲ ನಾರ್ಮಲ್ ಟೆಂಪ್ರೇಚರೇ. ಆದರೆ ಅಮೇರಿಕಾ ಕಡೆ AC-ನಲ್ಲೇ ಬದುಕಿದವ್ರಿಗೆ ಬೆಳೆದವ್ರಿಗೆ ಈ ಟೆಂಪ್ರೇಚರು ತುಂಬ ಸೀರಿಯಸ್ ಅನಿಸುತ್ತೆ. ಆಲ್ರೆಡಿ 195 ಮಿಲಿಯನ್ ಪೀಪಲ್ಸ್ಗೆ ಅವರು ಕಾಜನ್ ಕೊಟ್ಟಿದ್ದಾರೆ, ಅಂದರೆ ಹುಷಾರಾಗಿರಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 195 ಮಿಲಿಯನ್ ಅಂದರೆ ಸುಮಾರು 19 ಕೋಟಿ ಜನಕ್ಕೆ ಅವರು ಒಂದು ಎಚ್ಚರಿಕೆ ಗಂಟೆನ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಕಡೆ ಆಲ್ರೆಡಿ ಒಂದೇ ಕಾಲೇಜಲ್ಲಿ ಆ ಹೀಟ್ ವೇವ್ ತಡ್ಕೊಳ್ಳೋದಕ್ಕಾಗದೆ ಸುಮಾರು 165 ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 10-15 ಜನ ಎಮರ್ಜೆನ್ಸಿ ಕೇರಲ್ಲಿ ಬೇರೆ ಇದ್ದಾರೆ. ಅಂದರೆ ಟೆಂಪ್ರೇಚರ್ ಯಾವ ಮಟ್ಟಕ್ಕಿದೆ ಅಮೇರಿಕಾಕ್ಕೆ ಲೆಕ್ಕ ಹಾಕೊಳ್ಳಿ. ಅವ್ರು ಹೇಳ್ತಾ ಇರೋ ಪ್ರಕಾರ ಸುಮಾರು 130 ವರ್ಷದಲ್ಲಿ ನೋಡದೇ ಇರೋವಂಥ ಟೆಂಪ್ರೇಚರ್ ಈಗ ನೋಡ್ತಾ ಇದ್ದೀವಿ ನಾವು ಅಂತಾನೆ ಅವ್ರು ಹೇಳ್ತಾ ಇರೋದು. ಇದು ಯಾಕೆ ಅನ್ನೋದಾದರೆ ಇದಕ್ಕೂ ಕೂಡ ಕೆಲವಷ್ಟು ಕಾರಣಗಳಿದೆ. ಆ ಕಾರಣಗಳನ್ನ ಕೂಡ ತಿಳ್ಕೊಳ್ಳೇಬೇಕಲ್ವಾ. ಇವ್ರ ವಿಡಿಯೋಗಳನ್ನ ನಾವು ನೋಡಿರ್ತೀವಿ. ಜಿಯೋಫಿಸಿಸ್ಟ್ ಅಂತ ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಇವ್ರು ತಿಳಿಸ್ತಾ ಇರೋದು ಟೆಂಪರೇಚರ್ ಅನ್ನೋದು ಇನ್ನು ಜಾಸ್ತಿ ಆಗ್ತಾ ಹೋಗ್ಬೋದು. ಏಕೆಂದರೆ ಸೂರ್ಯನಿಂದ ಮೇಜರ್ ವೇವ್ ಒಂದು ರಿಲೀಸ್ ಆಗಿದೆ. ಆ ವೇವು ಸುಮಾರು 72 ಅವರ್ಸಿಂದ 100 ಅವರ್ಸ್ ಒಳಗಡೆ ಭೂಮಿಗೆ ತಟ್ಟುತ್ತೆ. ಆ ತಟ್ಟೋದ್ರಿಂದ ಎಷ್ಟೆಷ್ಟೋ ಕಡೆ ಭೂಕಂಪಗಳು ಜಾಸ್ತಿ ಆಗ್ಬೋದು, ಹೀಟ್ ಅನ್ನೋದು ರೈಸ್ ಆಗ್ಬೋದು ಎಷ್ಟೆಷ್ಟು ಭೂ ಪ್ರದೇಶಗಳಲ್ಲಿ ಅಂತಾನೆ ಇವರು ತಿಳಿಸ್ತಾ ಇರೋದು. ಕರೋನಲ್ ವೇವ್ಸ್ ಅಂತ ಸೂರ್ಯನಿಂದ ರಿಲೀಸ್ ಆಗ್ತಾ ಇರೋ ಸೌರ ಜ್ವಾಲೆಗಳು, ಇವುಗಳ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸೂರ್ಯನಲ್ಲಿ ಕ್ರಿಯೇಟ್ ಆಗಿರುವಂಥ ಮೆಗಾ ಹೋಲ್ಗಳ ಬಗ್ಗೆನೂ ತಿಳಿಸಿದ್ದಾರೆ. ಆ ಮೆಗಾ ಹೋಲಿಂದ ಸೌರ ಜ್ವಾಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಹೇಗೆ ಭೂಮಿ ಬಾಯ್ಬಿಟ್ರೆ ಅದರಿಂದ ಲಾವಾರಸ ಅನ್ನೋದು ಆಚೆ ಬರುತ್ತೋ ಅದೇ ರೀತಿ ಇಲ್ಲೂ ಕೂಡ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಆ ಹೋಲ್ಗಳಿಂದ ಸೂರ್ಯನಲ್ಲಿರುವಂಥ ತುಂಬ ಅತಿ ಶಕ್ತಿ ಇರುವಂಥ ಸೌರ ಜ್ವಾಲೆಗಳು ಆಚೆ ಬರ್ತಾ ಇದೆ. ಆ ಸೌರ ಜ್ವಾಲೆಗಳು ಭೂಮಿನ ತಡ್ತಾ ಇದೆ. ಇದರಿಂದ ಇವರು ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟೆಷ್ಟೋ ಭೂಭಾಗದಲ್ಲಿ ಈ ರೀತಿ ಬಿರುಕುಗಳು ಕಾಣಿಸ್ಕೊಳ್ತಾ ಇದೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅವುಗಳಿಂದ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು. ಪ್ಲಸ್ ಸಮುದ್ರದ ಅಲೆಗಳು ಹೆಚ್ಚಾಗ್ಬೋದು, ಸುನಾಮಿಗಳು ಏಳಬಹುದು. ಇನ್ನು ಈ ಡೇಟ್ಗಳು ಹತ್ರ ಸಮೀಪಿಸ್ತಾ ಇದ್ದಾಗ ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನು? ಹೆಚ್ಚು ಕಡಿಮೆ ರಿಯೋ ತತ್ಸುಕಿ ಅನ್ನೋರೊಬ್ಬರು ಪ್ರಿಡಿಕ್ಷನ್ ಮಾಡಿದ್ರು, ಜಪಾನ್ ಅವರು 2025 ಜುಲೈ 5ಗೆ
ಸುನಾಮಿ ಒಂದು ಬರುತ್ತೆ, ಭೂಕಂಪ ಒಂದು ಆಗುತ್ತೆ, ಅದರಿಂದ ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾರೆ, ಲಕ್ಷಾಂತರ ಜನ ಜಾಗ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇದೇ ಕಾರಣ ಆಗುತ್ತಾ? ಇನ್ನು ಅಮೆರಿಕಾದ ಕೆಲವು ಭಾಗಗಳಲ್ಲೂ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳ್ತಾ ಇರೋದು. ಸುನಾಮಿ ಅನ್ನೋದು ಒಂದು ಅಮೆರಿಕಾನ ಒಂದು ಭಾಗನ ತಟ್ಟುತ್ತೆ, ವೆಸ್ಟ್ ಕೋಸ್ಟ್ನ ತಟ್ಟುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಈಗ ಇಲ್ಲಿ ಆಗ್ತಾ ಇರುವಂಥದ್ದು. ಪೆಸಿಫಿಕ್ ಓಷನ್ ಸರೌಂಡಿಂಗ್ ಅಲ್ಲಿ ಪ್ಲಸ್ ಬೇರೆ ಬೇರೆ ಕಡೆ ಈ ಸೂರ್ಯನ ಸೌರಜ್ವಾಲೆಯಿಂದ ಭೂಮಿ ಒಳಗಡೆ ಬದಲಾವಣೆಗಳಾಗೋದಕ್ಕೆ ಶುರುವಾಗಿದೆ. ಭೂಕಂಪಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಅರೌಂಡ್ 6.2 6.3 ಮ್ಯಾಗ್ನಿಟ್ಯೂಡ್ ಭೂಕಂಪಗಳನ್ನ ನೋಡ್ತಾನೆ ಇದ್ದೀವಿ. ಇನ್ನ ಒಂದು 100 ಗಂಟೆ ಅಂದರೆ ಒಂದು 4 ದಿನದಲ್ಲಿ ಇನ್ನೂ ಜಾಸ್ತಿ ಇದು ಹೆಚ್ಚಾಗಬಹುದು. ಅಂದಾಜು ಒಂಚೂರು ವೇರಿಯೇಷನ್ ಆದರೂ ಆಗ್ಬೋದು. ಯಾಕೆ ಅಂದರೆ ಸೂರ್ಯನಿಂದ ಬರ್ತಾ ಇರೋ ಸೌರಜ್ವಾಲೆ 2 ದಿನಕ್ಕೆ ಭೂಮಿ ತಟ್ಟುತ್ತೋ ಇಲ್ಲ 6 ದಿನ ತಗೊಳ್ತೋ 7 ದಿನ ತಗೊಳ್ತೋ. ರಿಯೋತಸುಕಿ ಅವರು ಹೇಳಿರೋದು ಸುಮಾರು ಜುಲೈ 5th ಅಂತ ಹೇಳಿದ್ದಾರೆ. ಈಗ ನಾವಿರೋ ಡೇಟು ಜೂನ್ 26, ಒಂದು 8-9 ದಿನ 10 ದಿನ ಇದೆ ಹತ್ತತ್ರ. ಬಟ್ ಇವ್ರು ಹೇಳ್ತಾ ಇರೋದು 100 ಅವರ್ಸು ಬರ್ಬೋದು, ಹತ್ತತ್ರ 100,000 ಪೀಪಲ್ಸ್ಗೆ ಇಂಪ್ಯಾಕ್ಟ್ ಮೇಜರ್ ಆಗುತ್ತೆ. ಪ್ರಾಣ ಹೋಗುವಂಥ ಸಂದರ್ಭ ಬಂದರೂ ಬರ್ಬೋದು. ಅಷ್ಟೊಂದು ಭೀಕರವಾದ ಭೂಕಂಪಗಳು ಭೂಮಿ ಮೇಲೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಆಗ್ಬೋದು. ಆ ಸೂರ್ಯನಿಂದ ರಿಲೀಸ್ ಆಗಿರುವಂಥ ಸನ್ ವೇವ್ ಬಗ್ಗೆನೂ ಅವ್ರು ತಿಳಿಸಿದ್ರು, ಯಾವಾಗ ರಿಲೀಸ್ ಆಗಿದೆ, ಏನಾಗ್ತಾ ಇದೆ ಅಂತ. 25th 6 2025 23 ಅಂದರೆ ನಿನ್ನೆ ರಾತ್ರಿ ಸುಮಾರು, ಅಂದರೆ ಅಮೇರಿಕನ್ ಟೈಮಿಂಗ್ಸ್ ಪ್ರಕಾರ ಇಲ್ಲ ನಮ್ಮ ಟೈಮಿಂಗ್ಸ್ ಪ್ರಕಾರ ಹೇಳೋದಾದ್ರೂ ರಾತ್ರಿ ಸುಮಾರಲ್ಲಿ ಆ ಸೌರಜ್ವಾಲೆ ಸೂರ್ಯನಿಂದ ರಿಲೀಸ್ ಆಗಿದೆ. ಅದು ಭೂಮಿಗೆ ತಟ್ಟೋದಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು, 72 ಅವರ್ಸ್ ತೊಗೋಬೋದು, ಇಲ್ಲ 100 ಅವರ್ಸ್ ತೊಗೋಬೋದು, ಇಲ್ಲ ಇನ್ನೊಂಚೂರು ಜಾಸ್ತಿನೂ ತೊಗೋಬೋದು. ಬಟ್ ಅದು ಭೂಮಿಗೆ ತಟ್ಟುತ್ತೆ. ಅದರಿಂದ ಈಗ ಭೂಮಿನಲ್ಲಿ ಏನು ಅನುಭವಿಸ್ತಾ ಇದ್ದೀವಿ, ಅಮೆರಿಕಾದಲ್ಲಿ ಹೇಳಿದೆ ಹೀಟು ಆಲ್ರೆಡಿ ವೇವ್ ಅನ್ನೋದು ಜಾಸ್ತಿ ಆಗಿದೆ, ಜನ ಒದ್ದಾಡ್ತಾ ಇದ್ದಾರೆ. ಇವರು ನಾಸಾ ರಿಪೋರ್ಟು ಪ್ಲಸ್ ಬೇರೆ ಬೇರೆ ರಿಪೋರ್ಟ್ಗಳನ್ನೆಲ್ಲ ಸ್ಟಡಿ ಮಾಡಿ ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇದರಿಂದ ಇಂಪ್ಯಾಕ್ಟ್ ಆಗುತ್ತಾ ಅಂದರೆ ಚಾನ್ಸಸ್ ತುಂಬ ಕಡಿಮೆನೇ. ಆದರೂ ಕೂಡ ಬೇರೆ ಬೇರೆ ಕಡೆ ನಮ್ಮವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಇಂಪ್ಯಾಕ್ಟ್ಗಳು ಕಾಡುವಂಥ ಚಾನ್ಸಸ್ ಇರುತ್ತೆ ಸೂರ್ಯನಲ್ಲಿರೋವಂಥ ಈ ಮೆಗಾ ಹೋಲಿಂದ. ಅದ್ರ ಜೊತೆಗೆ ಇವರು ತಿಳಿಸ್ತಾ ಹೋಗ್ತಾರೆ ನೋಡಿ, ವಾತಾವರಣದಲ್ಲಿ ತುಂಬ ವೇರಿಯೇಷನ್ ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಸೂರ್ಯನಲ್ಲಿರುವಂಥ ಆ ಮೆಗಾ ಹೋಲು ಪ್ಲಸ್ ಅದರಿಂದ ಬರ್ತಾ ಇರೋಂಥ ಸೌರಜ್ವಾಲೆಗಳು. ಅದು ಈಗ ಭೂಮಿಗೆ ಬಂದು ತಟ್ಟುತ್ತೆ ಇನ್ನೊಂದು 3 ದಿನ ಇಲ್ಲ 4 ದಿನದಲ್ಲಿ. ಅದು ತಟ್ಟಿದಾಗ ಅದ್ರ ಇಂಪ್ಯಾಕ್ಟು ಜಾಸ್ತಿನೇ ಇರುತ್ತೆ. ದೊಡ್ಡ ಮಟ್ಟದ ಸುನಾಮಿಗಳು ಹೇಳ್ಬೋದು, ಭೂಮಿ ಅಲ್ಲಲ್ಲೇ ಬಾಯಿ ಬಿಡಬಹುದು, ಇಂಥದ್ದೆಲ್ಲ ಸನ್ನಿವೇಶಗಳು ನಡೀಬಹುದು. ಎಕ್ಸಾಂಪಲ್ ಅವ್ರು ತೋರಿಸಿದ್ರು ನೋಡಿ ನಿಮಗೆ ಯಾವ್ಯಾವ ಭಾಗದಲ್ಲಿ ಭೂಕಂಪಗಳು ಆಗಬಹುದು ಅಂತ. ಅದರಲ್ಲಿ ಮೇಜರ್ ಆಗಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಏನು ಕರೀತೀವಿ ಆ ರೀಜನ್ ಅಲ್ಲಿ ಮೇಜರ್ ಭೂಕಂಪಗಳಾಗುತ್ತೆ. ಅದನ್ನ ಬಿಟ್ಟರೆ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟದಾಗ ಆಗ್ಬೋದು ಅರೌಂಡ್ 3.5. ಬಟ್ ಆ ಪೆಸಿಫಿಕ್ ರೀಜನ್ ರಿಂಗ್ ಆಫ್ ಫೈರ್ ರೀಜನ್ ಏನಿದೆ ಅರೌಂಡ್ 7 and above ಭೂಕಂಪಗಳಾಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಅಮೇರಿಕನ್ ವೆಸ್ಟ್ ಕೋಸ್ಟ್ ಅಲ್ಲೂ ಇಂಥದ್ದೇ ಭೂಕಂಪ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇದೆಲ್ಲದಕ್ಕೂ ಕಾರಣ ಮೇಜರ್ ಆಗಿ ಅವ್ರು ತಿಳಿಸ್ತಾ ಇರೋದೇನು ಅಂದರೆ ಗ್ರಹಗಳ ಮೂವ್ಮೆಂಟು. ಅದರಲ್ಲೂ ಅಮಾವಾಸ್ಯೆ ಆದಮೇಲೆ ನ್ಯೂ ಮೂನ್ ಡೇ ಶುರು ಆದಮೇಲೆ ಅದರ ಇಂಪ್ಯಾಕ್ಟು ಭೂಮಿ ಮೇಲೆ ಇದ್ದೇ ಇರುತ್ತೆ. ಪ್ಲಸ್ ಇಲ್ಲಿ ಶನಿ ಗ್ರಹ ನೆಪ್ಚೂನ್ ಗ್ರಹ ಒಂದು ಪೊಸಿಷನಲ್ಲಿ ಬಂದು ನಿಂತಿದೆ. ಇದಕ್ಕೆ ಇನ್ನೊಂದು ಕೂಡ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಇವ್ರು ಹೇಳ್ತಾ ಇರೋದು. ನೆಪ್ಚೂನ್ ಸ್ಯಾಟರ್ನ್ ಇಲ್ಲಿ ಗ್ರಹಗಳು ತೋರಿಸ್ತಾ ಇದ್ದಾರೆ ನೋಡಿ. ನ್ಯೂ ಮೂನ್ ಡೇ ಅದರಲ್ಲೂ ಏನು ಹೊಸ ಅಮಾವಾಸ್ಯೆ ಆದಮೇಲೆ ಬರುವಂಥ ಮೂನ್ ಡೇ ಇಂದ ಭೂಮಿಗೆ ನಾರ್ಮಲ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆದರೆ ಈಗೇನಾಗಿದೆ ನೆಪ್ಚೂನು ಈ ಕಡೆ ಸ್ಯಾಟರ್ನು ಅಂದರೆ ಶನಿ ಗ್ರಹ ಇದೆಲ್ಲ ಕೂಡ ಒಂದೇ ಲೈನ್ ಸ್ಟ್ರೈಟ್ ಲೈನಲ್ಲಿ ಬಂದಿದೆ. ಪ್ಲಸ್ ಇಲ್ಲಿ ಮರ್ಕ್ಯೂರಿ ಪ್ಲಸ್ ಇನ್ನೊಂದು ಗ್ರಹ ಇನ್ನೊಂದು ಪಾತಲ್ಲಿ ಅದಕ್ಕೆ ಸ್ಟ್ರೈಟ್ ಲೈನಲ್ಲಿ ಇರೋದ್ರಿಂದ ಅದರಿಂದ ಕೂಡ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಇವರು ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಚಂದ್ರನಿಂದ ಈಗ ಭೂಮಿಗೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಗ್ರಹಗಳು ಬೇರೆ ಪೊಸಿಷನ್, ಅಂದರೆ ಇದನ್ನ ಕೆಲವೊಂದು ಸಲ ಹೇಳ್ತಾರೆ ಆಸ್ಟ್ರಾನಾಮಿಕಲ್ ಈವೆಂಟ್ ಅಂತಲೂ ಹೇಳ್ತಾರೆ, ಕೆಲವಷ್ಟು ಸಲ ಸ್ಪಿರಿಚುವಲ್ ಈವೆಂಟ್ ಅಂತಲೂ ಹೇಳ್ತಾರೆ. ಇವರು ಅದನ್ನೇ ಹೇಳಿರೋದು, ಸ್ಪಿರಿಚುವಲ್ ಈವೆಂಟ್ ಒಂದು ಸಾವಿರಾರು ವರ್ಷ ಆದಮೇಲೆ ನಡೀತಾ ಇರುವಂಥ ಒಂದು ಸ್ಪಿರಿಚುವಲ್ ಈವೆಂಟ್ ಕೂಡ ಅಂತಲೂ ಫಾರಿನರ್ಸ್ ಕೂಡ ಬಿಲೀವ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ನಂಬಲೇಬೇಕಲ್ವಾ, ಅಂತ ಒಂದು ಸನ್ನಿವೇಶ ಈಗ ನಡೀತಾ ಇದೆ. ಅದರಿಂದ ಈಗ ಇನ್ನೇನು ಕೆಲವು ದಿನಗಳಲ್ಲಿ ಮೇಜರ್ ಆಗಿ ಅರ್ಥಕ್ವೇಕ್ ಅನ್ನೋದು ಆಗುತ್ತೆ, ದೊಡ್ಡ ಮಟ್ಟದ ಸುನಾಮಿ ಬರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಬರುತ್ತೋ ಇಲ್ವೋ, ಎಷ್ಟೋ ಜನ ಪ್ರೇ ಮಾಡೋದು ಬೇಡ ಅಂತ, ಆ ಪ್ರೇ ತಟ್ಟಿದ್ರೂ ನಿಲ್ಬೋದು. ಬಟ್ ಆದರೆ ಬಂದೇ ಬರುತ್ತೆ ಅಂತ ಜಿಯೋಲಜಿಸ್ಟ್ಗಳು ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ನಂಬಲೇಬೇಕಾಗುತ್ತೆ. ಅದರಿಂದ ಇಂಪ್ಯಾಕ್ಟ್ ಆಗದೆ ಇರಲಿ ಅಂತ ಎಷ್ಟೆಷ್ಟೋ ಪ್ರಯತ್ನಗಳು ಕೂಡ ನಡೀತಾ ಇದೆ. ನೋಡೋಣ ಏನೇನಾಗುತ್ತೆ ಅದರಿಂದ ಅಂತ. ಮುಂದೆ ಸೂರ್ಯನಿಂದ ಮತ್ತೆ ಅದೇ ರೀತಿ ಜ್ವಾಲೆಗಳು ಆಚೆ ಬರ್ತಾ ಇರ್ಬೋದು. ಅದರಿಂದ ಬೆಂಕಿ ಅನಾಹುತಗಳು ಕೂಡ ಭೂಮಿ ಮೇಲೆ ಆಗ್ತಾ ಇರುತ್ತೇನೋ ಅಂತ ಒಂದು ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದಾರೆ. ಏಕೆಂದರೆ ಹೀಟ್ ಜಾಸ್ತಿ ಆದಷ್ಟು ಬೆಂಕಿ ಅನಾಹುತಗಳು ಭೂಮಿ ಮೇಲೆ ಆಗೋದಕ್ಕೆ ಶುರು ಆಗುತ್ತೆ. ಅದು ಕೂಡ ಮುಂದೆ ನಡೀಬಹುದು. ಬೇರೆ ಬೇರೆ ಕಡೆ ಬೆಂಕಿ ಅನಾಹುತಗಳು ಜಾಸ್ತಿ ಆಗ್ತಾ ಹೋಗಬಹುದು ಇದೇ ಕಾರಣಕ್ಕೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಈ ಥರದ್ದು ಎಷ್ಟೆಷ್ಟು ವಿಷಯಗಳು ಜನಕ್ಕೆ ತಿಳಿಸ್ಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಎಲ್ಲ ಕಡೆ ಆಗುತ್ತೋ ಬಿಡುತ್ತೋ, ಬಟ್ ಆ ಸರೌಂಡಿಂಗ್ ಅಲ್ಲಿ ಇರೋರಿಗೆ ಈಗ ಎಕ್ಸಾಂಪಲ್ ಅವ್ರು ತಿಳಿಸಿದ್ರು ನೋಡಿ,
ಮೇಯ್ನಾಗಿ ರಿಂಗ್ ಆಫ್ ಫೈರ್ ಏನು ಪೋರ್ಷನ್ ಇದೆ ಆ ಸರೌಂಡಿಂಗಲ್ಲಿ ಇರೋರಿಗೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಹುಷಾರಾಗಿರಿ ಅಂತ ಅಷ್ಟೇ ತಿಳಿಸಿದ್ದಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. 100 ಗಂಟೆ 100,000 ಜನರು ಜೀವ ಅಪಾಯದಲ್ಲಿದೆ ಅನ್ನೋದು ಮಾತ್ರ ಇಲ್ಲಿ ಫಿಕ್ಸು. ನೋಡೋಣ ಏನಾಗುತ್ತೆ ಆ 100 ಗಂಟೆನಲ್ಲಿ ಅಂತ. ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.